ಮಿಥುನ ರಾಶಿಯವರಿಗೆ ಜೂನ್ 24, 25, 26, 27, 28ರ ದಿನಾಂಕಗಳಲ್ಲಿ ನಿಮ್ಮ ವಿಧಿ ಬದಲಾಗಲಿದೆಯೇ? ಮುಂಬರುವ 72 ಗಂಟೆಗಳಲ್ಲಿ ಭಾರೀ ಬದಲಾವಣೆಗಳು. ಮಿಥುನ ರಾಶಿಯವರಿಗೆ ಜೂನ್ 24ರಿಂದ 28ರವರೆಗೆ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಬದಲಾವಣೆಗಳು ನೀವೇ ಊಹಿಸಲಾಗದ ರೀತಿಯಲ್ಲಿ ಇರಲಿವೆ. ಇಷ್ಟು ದಿನಗಳಿಂದ ನಿಂತು ಹೋಗಿದ್ದ ಕೆಲಸಗಳು ಯಾಕೆ ದಿಢೀರನೆ ವೇಗ ಪಡೆದುಕೊಳ್ಳಲಿವೆ? ಚಂದ್ರನು ನಿಮ್ಮ ರಾಶಿಗೆ ಪ್ರವೇಶಿಸುವುದರಿಂದ ನಿಮ್ಮ ಅದೃಷ್ಟ ಯಾವ ರೀತಿ ಬದಲಾಗಲಿದೆ? ಜೂನ್ 24ರಿಂದ 28ರವರೆಗೆ ಪ್ರತಿದಿನವೂ ನಿಮಗೆ ಯಾವ ಸಂಕೇತಗಳನ್ನು ನೀಡುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಹಾಗೆಯೇ ಈ ವಿಡಿಯೋ ನೋಡುವ ಮುನ್ನ ಜೈ ಶ್ರೀರಾಮ್ ಎಂದು ಒಂದು ಸಣ್ಣ ಕಮೆಂಟ್ ಮಾಡಿ. ಮಿಥುನ ರಾಶಿಯವರಿಗೆ ಈ ಜೂನ್ 24ನೇ ತಾರೀಕಿನಿಂದ 28ನೇ ತಾರೀಕಿನವರೆಗಿನ ಸಮಯವು ಸಾಮಾನ್ಯವಾಗಿ ಕಂಡರೂ ಆಳದಲ್ಲಿ ಅತ್ಯಂತ ಪ್ರಮುಖವಾದ ಬದಲಾವಣೆಗಳನ್ನು ತರುವ ಸಮಯವಾಗಿ ಕಾಣಿಸುತ್ತಿದೆ. ಮುಖ್ಯವಾಗಿ ಜೂನ್ 25ರ ಬೆಳಗಿನ ನಂತರ ಚಂದ್ರನು ನಿಮ್ಮ ರಾಶಿಯನ್ನು ಪ್ರವೇಶಿಸುವುದರಿಂದ ನಿಮ್ಮ ಜೀವನದಲ್ಲಿ ನಿಂತು ಹೋಗಿದ್ದ ಅನೇಕ ವಿಷಯಗಳು ಮತ್ತೆ ಚಲಿಸಲು ಪ್ರಾರಂಭಿಸುತ್ತವೆ. ಕಳೆದ ಕೆಲವು ದಿನಗಳಿಂದ ಮನಸ್ಸಿನಲ್ಲಿದ್ದ ಗೊಂದಲ, ಆತಂಕ, ಏನು ಮಾಡಬೇಕೆಂದು ತಿಳಿಯದ ಪರಿಸ್ಥಿತಿಗಳು ಕ್ರಮೇಣ ಕಡಿಮೆಯಾಗುತ್ತವೆ. ನಿಮ್ಮಲ್ಲಿ ಅಡಗಿರುವ ಧೈರ್ಯ ಮತ್ತೆ ಹೊರಬರುತ್ತದೆ. ಕೆಲವು ಸಮಯದಿಂದ ನೀವು ಅಂದುಕೊಂಡ ಕೆಲಸಗಳು ಏಕೆ ವಿಳಂಬವಾಗುತ್ತಿವೆ ಎಂದು ತಿಳಿಯದೆ ತೊಂದರೆ ಅನುಭವಿಸಿದವರಿಗೆ ಈ ಸಮಯವು ಉತ್ತರಗಳನ್ನು ತೋರಿಸುವ ಕಾಲವಾಗುತ್ತದೆ. ಜೂನ್ 24 ಮತ್ತು 25ರ ದಿನಾಂಕಗಳಲ್ಲಿ ಚಂದ್ರನು ನಿಮ್ಮ ರಾಶಿಯ ವ್ಯಯಸ್ಥಾನದಲ್ಲಿ ಸಂಚರಿಸುವುದರಿಂದ ಖರ್ಚುಗಳ ಪ್ರಭಾವ ಸ್ವಲ್ಪ ಹೆಚ್ಚಾಗಿ ಕಾಣಿಸುತ್ತದೆ. ಕೈಯಲ್ಲಿ ಹಣವಿದ್ದರೂ ಅದು ನಿಲ್ಲದೆ ಯಾವುದೋ ಒಂದು ಅಗತ್ಯದ ರೂಪದಲ್ಲಿ ಹೊರಹೋಗುವ ಸಾಧ್ಯತೆ ಇರುತ್ತದೆ. ಮನೆಯ ಅಗತ್ಯಗಳು, ಕುಟುಂಬ ಸದಸ್ಯರ ಆಸೆಗಳು, ಆರೋಗ್ಯ ಸಂಬಂಧಿತ ವಿಷಯಗಳು ಅಥವಾ ಹಿಂದೆ ಮುಂದೂಡಲ್ಪಟ್ಟ ಪಾವತಿಗಳು ಈ ದಿನಗಳಲ್ಲಿ ನೆನಪಿಗೆ ಬರಬಹುದು. ಆದರೆ ಈ ಖರ್ಚುಗಳು ಸಂಪೂರ್ಣವಾಗಿ ವ್ಯರ್ಥವಾಗುವುದಿಲ್ಲ. ಭವಿಷ್ಯದಲ್ಲಿ ನಿಮಗೆ ಉಪಯುಕ್ತವಾಗುವ ಅಗತ್ಯಗಳಿಗಾಗಿಯೇ ಖರ್ಚುಗಳು ನಡೆಯುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತಿವೆ. ಈ 2 ದಿನಗಳಲ್ಲಿ ನಿಮ್ಮ ಮನಸ್ಸು ಸ್ವಲ್ಪ ಏಕಾಂತವನ್ನು ಬಯಸಬಹುದು. ಎಲ್ಲರೊಂದಿಗೆ ಬೆರೆತು ಇರಲು ಇಷ್ಟವಾಗದಿರಬಹುದು. ನಿಮ್ಮ ಆಲೋಚನೆಗಳು ನಿಮ್ಮಲ್ಲೇ ಸುತ್ತುತ್ತಿರಬಹುದು. ಹಿಂದೆ ನಡೆದ ಕೆಲವು ಘಟನೆಗಳು ಮತ್ತೆ ನೆನಪಿಗೆ ಬರಬಹುದು. ಕೆಲವರು ಆಡಿದ ಮಾತುಗಳು, ಕೆಲವು ಅನ್ಯಾಯಗಳು ಅಥವಾ ನೀವು ಪಡೆಯಲಾಗದ ಅವಕಾಶಗಳ ಬಗ್ಗೆ ಆಲೋಚನೆಗಳು ಹೆಚ್ಚಾಗಬಹುದು. ಆದರೆ ಇವುಗಳನ್ನು ನೋವಾಗಿ ತೆಗೆದುಕೊಳ್ಳದೆ ಅನುಭವವಾಗಿ ಸ್ವೀಕರಿಸಿದರೆ ಮುಂದಿನ ದಿನಗಳಲ್ಲಿ ನೀವು ಇನ್ನಷ್ಟು ಬಲಿಷ್ಠರಾಗಲು ಸಾಧ್ಯವಾಗುತ್ತದೆ. ಉದ್ಯೋಗ ಮಾಡುತ್ತಿರುವವರಿಗೆ ಜೂನ್ 24 ಮತ್ತು 25ರ ದಿನಾಂಕಗಳಲ್ಲಿ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗಿ ಕಾಣಿಸುತ್ತದೆ. ನಿಮ್ಮ ಶ್ರಮವನ್ನು ಎಲ್ಲರೂ ಗುರುತಿಸದಿದ್ದರೂ ನಿಮ್ಮ ಕಾರ್ಯವೈಖರಿ ಮಾತ್ರ ಉನ್ನತ ಅಧಿಕಾರಿಗಳ ಗಮನಕ್ಕೆ ಬರುತ್ತದೆ. ಕೆಲವು ವಿಷಯಗಳಲ್ಲಿ ಮೌನವಾಗಿರುವುದು ಒಳ್ಳೆಯದು. ಮುಂಬರುವ ಈ 5 ದಿನಗಳು ನಿಮಗೆ ಮಿಶ್ರ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆಯಿದೆ. ಕೆಲವು ವಿಷಯಗಳಲ್ಲಿ ಜಾಗರೂಕರಾಗಿದ್ದು, ಇನ್ನು ಕೆಲವು ವಿಷಯಗಳಲ್ಲಿ ಸಕಾರಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಒಳ್ಳೆಯದು. ಜೂನ್ 24, 25ರ ದಿನಾಂಕಗಳು ಅಂದ್ರೆ ಬುಧವಾರ ಮತ್ತು ಗುರುವಾರ ನಿಮಗೆ ಅನುಕೂಲಕರ ಸಮಯ. ಈ 2 ದಿನಗಳು ನಿಮಗೆ ಬಹಳ ಉತ್ಸಾಹದಿಂದ ಸಾಗುತ್ತವೆ. ನಿಮ್ಮ ರಾಶ್ಯಾಧಿಪತಿಯ ಅನುಕೂಲತೆಯಿಂದಾಗಿ ಬಾಕಿಯಿರುವ ಕೆಲಸಗಳು ವೇಗವನ್ನು ಪಡೆದುಕೊಳ್ಳುತ್ತವೆ. ಆಫೀಸಿನಲ್ಲಿ ನಿಮ್ಮ ಕಾರ್ಯವೈಖರಿಗೆ ಪ್ರಶಂಸೆಗಳು ಲಭಿಸುತ್ತವೆ. ಉದ್ಯಮಿಗಳಿಗೆ ಹೊಸ ಹೂಡಿಕೆಗಳ ವಿಷಯದಲ್ಲಿ ಉತ್ತಮ ಅವಕಾಶಗಳು ಬರುತ್ತವೆ. ಅನಿರೀಕ್ಷಿತ ಮಾರ್ಗಗಳ ಮೂಲಕ ಧನಲಾಭ ಉಂಟಾಗುವ ಸಾಧ್ಯತೆಯಿದೆ. ಹಳೆಯ ಬಾಕಿಗಳು ವಸೂಲಾಗುತ್ತವೆ. ಕುಟುಂಬದ ಸದಸ್ಯರೊಂದಿಗೆ ಸಂತೋಷದಿಂದ ಕಾಲ ಕಳೆಯುತ್ತೀರಿ. ಶುಭ ಕಾರ್ಯಗಳ ಕುರಿತು ಚರ್ಚೆಗಳು ನಡೆಯುತ್ತವೆ. ಹಿಂದೆ ನಿಂತು ಹೋಗಿದ್ದ ಪಾವತಿಗಳಿಗಾಗಿ ಖರ್ಚುಗಳು ಸಂಭವಿಸಬಹುದು. ತಕ್ಷಣವೇ ಹಣ ಕೈಗೆ ಬರದಿದ್ದರೂ ಆಶಾದಾಯಕ ಸಂಕೇತಗಳು ಕಾಣಿಸುತ್ತವೆ. ನಿಮ್ಮ ವ್ಯಾಪಾರಕ್ಕೆ ಸಂಬಂಧಿಸಿದ ಕೆಲವು ಹೊಸ ಆಲೋಚನೆಗಳು ಈ ದಿನಗಳಲ್ಲಿ ನಿಮ್ಮ ಮನಸ್ಸಿಗೆ ಬರಬಹುದು. ಅವುಗಳನ್ನು ತಕ್ಷಣವೇ ಜಾರಿಗೆ ತರದಿದ್ದರೂ ಭವಿಷ್ಯದಲ್ಲಿ ಅವು ಉತ್ತಮ ಮಾರ್ಗವನ್ನು ತೋರಿಸುವ ಸಾಧ್ಯತೆಯಿದೆ. ಕೌಟುಂಬಿಕ ಜೀವನದಲ್ಲಿಯೂ ಈ 2 ದಿನಗಳು ಸ್ವಲ್ಪ ನಿಶ್ಶಬ್ದವಾಗಿ ಕಳೆಯುವ ಸಾಧ್ಯತೆಯಿದೆ. ಕುಟುಂಬದ ಸದಸ್ಯರ ಮೇಲೆ ಪ್ರೀತಿ ಇದ್ದರೂ ಅದನ್ನು ವ್ಯಕ್ತಪಡಿಸುವಲ್ಲಿ ಸ್ವಲ್ಪ ಹಿಂಜರಿಯಬಹುದು. ಸಣ್ಣಪುಟ್ಟ ವಿಷಯಗಳಿಗೆ ಮನಸ್ಸಿನಲ್ಲಿ ಬೇಸರ ಇಟ್ಟುಕೊಳ್ಳುವುದು ಒಳ್ಳೆಯದಲ್ಲ. ನಿಮ್ಮ ಭಾವನೆಗಳನ್ನು ಸರಿಯಾದ ಸಮಯದಲ್ಲಿ ಹೇಳುವುದರಿಂದ ಅಪಾರ್ಥಗಳು ದೂರಾಗುತ್ತವೆ. ಮುಖ್ಯವಾಗಿ ಜೀವನ ಸಂಗಾತಿಯೊಂದಿಗೆ ಮಾತನಾಡುವಾಗ ಮೃದುವಾದ ಮಾತುಗಳನ್ನು ಬಳಸುವುದು ಅಗತ್ಯವಾಗಿದೆ.
ಕೋಪದಿಂದ ಆಡುವ ಒಂದು ಮಾತು ಅನಗತ್ಯ ದೂರವನ್ನು ಹೆಚ್ಚಿಸುವ ಸಾಧ್ಯತೆ ಇರುತ್ತದೆ. ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ, ನಿದ್ರೆಗೆ ಸಂಬಂಧಿಸಿದ ಸಮಸ್ಯೆಗಳು ಸ್ವಲ್ಪ ತೊಂದರೆ ನೀಡಬಹುದು. ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ತೆಗೆದುಕೊಳ್ಳುವುದು ಅತ್ಯಂತ ಅವಶ್ಯಕ. ತಲೆನೋವು, ಕಣ್ಣಿನ ಆಯಾಸ, ಮಾನಸಿಕ ಒತ್ತಡದಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಅತಿಯಾಗಿ ಆಲೋಚಿಸುವುದು ದೇಹಕ್ಕಿಂತ ಹೆಚ್ಚಾಗಿ ಮನಸ್ಸಿಗೆ ಆಯಾಸವನ್ನು ತರುತ್ತದೆ. ಪ್ರಶಾಂತ ವಾತಾವರಣದಲ್ಲಿ ಸ್ವಲ್ಪ ಸಮಯ ಕಳೆಯುವುದು ಪ್ರಯೋಜನಕಾರಿಯಾಗಿದೆ. ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಅಥವಾ ಭಗವಂತನ ಪ್ರಾರ್ಥನೆಯ ಮೂಲಕ ಮಾನಸಿಕ ಶಾಂತಿಯನ್ನು ಪಡೆಯಬಹುದು. ಜೂನ್ 25ನೇ ತಾರೀಖು ನಿಮಗಾಗಿ ಅತ್ಯಂತ ಪ್ರಮುಖವಾದ ದಿನವಾಗಲಿದೆ ಎಂದು ಹೇಳಬಹುದು. ಬೆಳಗಿನವರೆಗೂ ಪರಿಸ್ಥಿತಿಗಳು ಒಂದು ರೀತಿಯಲ್ಲಿದ್ದರೆ, ಬೆಳಗಿನ ನಂತರ ಅವು ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತವೆ. ಚಂದ್ರನು ನಿಮ್ಮ ರಾಶಿಯಲ್ಲಿ ಪ್ರವೇಶಿಸುವುದರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಸ ಉತ್ಸಾಹ ಕಾಣಿಸಿಕೊಳ್ಳುತ್ತದೆ. ಕಳೆದ 2 ದಿನಗಳಿಂದ ಇದ್ದ ಭಾರವಾದ ಆಲೋಚನೆಗಳು ಕಡಿಮೆಯಾಗುತ್ತವೆ. ನಿಮ್ಮ ಮುಖದಲ್ಲಿ ಕಳೆ ಹೆಚ್ಚುತ್ತದೆ. ನೀವು ಆಡುವ ಮಾತುಗಳಿಗೆ ಗೌರವ ಹೆಚ್ಚುತ್ತದೆ. ಇತರರು ನಿಮ್ಮ ಅಭಿಪ್ರಾಯವನ್ನು ಗೌರವಿಸುವ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತವೆ. ಇನ್ನು ಜೂನ್ 26, 27ರ ದಿನಾಂಕಗಳು ಅಂದ್ರೆ ಶುಕ್ರವಾರ ಮತ್ತು ಶನಿವಾರದ ದಿನಗಳಲ್ಲಿ ಸ್ವಲ್ಪ ಒತ್ತಡ ಮತ್ತು ಜಾಗರೂಕತೆ ಅಗತ್ಯ. ಈ ದಿನಗಳಲ್ಲಿ ಚಂದ್ರನ ಸಂಚಾರದಿಂದಾಗಿ ಮಾನಸಿಕವಾಗಿ ಸ್ವಲ್ಪ ಒತ್ತಡ ಅಥವಾ ಆಯಾಸದ ಅನುಭವವಾಗಬಹುದು. ಅನಗತ್ಯ ಖರ್ಚುಗಳು ಹೆಚ್ಚಾಗುವ ಸೂಚನೆಗಳಿವೆ. ಶಾಪಿಂಗ್ ಅಥವಾ ವಿಲಾಸಿ ವಸ್ತುಗಳಿಗಾಗಿ ಬಜೆಟ್ ಮೀರಿ ಖರ್ಚು ಮಾಡಬೇಡಿ. ಈ ದಿನಗಳಲ್ಲಿ ಯಾರೊಂದಿಗೂ ಅನಗತ್ಯ ವಾದಗಳಿಗೆ ಇಳಿಯಬೇಡಿ. ಮುಖ್ಯವಾಗಿ ಆಫೀಸಿನಲ್ಲಿ ಸಹೋದ್ಯೋಗಿಗಳೊಂದಿಗೆ ಶಾಂತವಾಗಿ ನಡೆದುಕೊಳ್ಳುವುದು ತುಂಬಾ ಒಳ್ಳೆಯದು. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಗಮನ ಹರಿಸಿ. ವಿಶೇಷವಾಗಿ ಆಹಾರದ ನಿಯಮಗಳನ್ನು ಪಾಲಿಸುವುದು, ಸಮಯಕ್ಕೆ ಸರಿಯಾಗಿ ನಿದ್ರಿಸುವುದು ಮುಖ್ಯ. ಆಯಾಸದ ಕಾರಣದಿಂದ ಕಿರಿಕಿರಿ ಹೆಚ್ಚಾಗುವ ಸಾಧ್ಯತೆಯಿದೆ. ಮಾತನಾಡುವಾಗ ತಾಳ್ಮೆಯಿಂದಿರಿ. ಯಾವುದೇ ನಿರ್ಧಾರವನ್ನಾದರೂ 1-2 ಬಾರಿ ಯೋಚಿಸಿ ತೆಗೆದುಕೊಳ್ಳಿ. ನಿಮ್ಮ ಜೀವನದಲ್ಲಿ ಕೆಲವು ಅಧ್ಯಾಯಗಳು ಮುಗಿದು ಹೊಸ ಅಧ್ಯಾಯಗಳು ಪ್ರಾರಂಭವಾಗುವ ಸೂಚನೆಗಳು ಕಾಣಿಸುತ್ತಿವೆ. ಕೆಲವು ಮಿಥುನ ರಾಶಿಯವರು ಉದ್ಯೋಗ ಬದಲಾವಣೆ, ಮನೆ ಬದಲಾವಣೆ ಅಥವಾ ಹೊಸ ಜವಾಬ್ದಾರಿಗಳ ಬಗ್ಗೆ ಆಲೋಚಿಸಲು ಪ್ರಾರಂಭಿಸಬಹುದು. ಇದುವರೆಗೆ ಸಂದೇಹಾಸ್ಪದವಾಗಿ ಕಂಡ ವಿಷಯಗಳು ಒಂದೇ ಬಾರಿಗೆ ಸ್ಪಷ್ಟವಾಗಿ ಅರ್ಥವಾಗುತ್ತವೆ. ನಿಮ್ಮ ರಾಶಿಯಲ್ಲಿ ಚಂದ್ರನಿರುವುದರಿಂದ ಮನೋಬಲವು ತುಂಬಾ ಬಲವಾಗಿರುತ್ತದೆ. ನೀವು ಮಾತನಾಡುವ ವಿಧಾನವು ಇತರರನ್ನು ಆಕರ್ಷಿಸುತ್ತದೆ. ಸಭೆಗಳು, ಚರ್ಚೆಗಳು, ಒಪ್ಪಂದಗಳು, ಹೊಸ ಪರಿಚಯಗಳಂತಹ ವಿಷಯಗಳಲ್ಲಿ ಅನುಕೂಲತೆ ಇರುತ್ತದೆ. ನಿಮ್ಮ ಮಾತುಗಳನ್ನು ಕೇಳಲು ಜನರು ಆಸಕ್ತಿ ತೋರಿಸುತ್ತಾರೆ. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಸಮಯ. ಓದಿನ ಕಡೆಗೆ ಗಮನ ಹೆಚ್ಚುತ್ತದೆ. ನೆನಪಿನ ಶಕ್ತಿ ಸುಧಾರಿಸುತ್ತದೆ. ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವವರಿಗೆ ಇದು ಆಶಾದಾಯಕ ಸಮಯವಾಗಿದೆ. ಜೂನ್ 27ರ ಸಂಜೆಯ ನಂತರ ನಕ್ಷತ್ರದ ಪ್ರಭಾವ ಪ್ರಾರಂಭವಾಗುತ್ತದೆ. ಇದರಿಂದಾಗಿ ನಿಮ್ಮ ಆಲೋಚನೆಗಳ ವೇಗ ಹೆಚ್ಚುತ್ತದೆ. ಹೊಸ ವಿಷಯಗಳನ್ನು ತಿಳಿದುಕೊಳ್ಳಬೇಕೆಂಬ ಆಸಕ್ತಿ ಹೆಚ್ಚಾಗುತ್ತದೆ. ಕೆಲವು ಸಂದರ್ಭಗಳಲ್ಲಿ ಒಂದೇ ಬಾರಿಗೆ ಅನೇಕ ವಿಷಯಗಳ ಬಗ್ಗೆ ಆಲೋಚಿಸುವುದರಿಂದ ಗೊಂದಲವೂ ಉಂಟಾಗಬಹುದು. ಆದ್ದರಿಂದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಒಮ್ಮೆ ಪ್ರಶಾಂತವಾಗಿ ಯೋಚಿಸುವುದು ಅಗತ್ಯ. ಆತುರದ ನಿರ್ಧಾರಗಳಿಗಿಂತ ಪರಿಶೀಲಿಸಿ ತೆಗೆದುಕೊಳ್ಳುವ ನಿರ್ಧಾರಗಳು ಉತ್ತಮ ಫಲಿತಾಂಶವನ್ನು ನೀಡುತ್ತವೆ. ಜೂನ್ 28ನೇ ತಾರೀಖು ಭಾನುವಾರದ ದಿನ ಮಿಥುನ ರಾಶಿಯವರಿಗೆ ಅತ್ಯಂತ ಶುಭಪ್ರದವಾದ ದಿನವಾಗಿ ಕಾಣಿಸುತ್ತಿದೆ. ವಾರದ ಕೊನೆಯ ದಿನ ನಿಮಗೆ ಮತ್ತೆ ಉತ್ಸಾಹವನ್ನು ನೀಡುತ್ತದೆ. ಒತ್ತಡದಿಂದ ಉಪಶಮನ ದೊರೆಯುತ್ತದೆ. ಮುಂಬರುವ ವಾರಕ್ಕಾಗಿ ನೀವು ಹಾಕಿಕೊಳ್ಳುವ ಯೋಜನೆಗಳು ಯಶಸ್ವಿಯಾಗುತ್ತವೆ. ಮಾನಸಿಕ ಪ್ರಶಾಂತತೆ ಲಭಿಸುತ್ತದೆ. ಮಿಥುನ ರಾಶಿಯವರು ದ್ವಿಸ್ವಭಾವ ರಾಶಿಯಾಗಿರುವುದರಿಂದ ಸಮಯಕ್ಕೆ ಅನುಗುಣವಾಗಿ ಬೇಗನೆ ನಿರ್ಧಾರಗಳನ್ನು ಬದಲಾಯಿಸುತ್ತಿರುತ್ತಾರೆ. ಹೊಸ ಕೆಲಸಗಳು ಅಥವಾ ಡೀಲ್ಗಳು ಯಾವುದಾದರೂ ಇದ್ದರೆ ಜೂನ್ 24, 25ರ ದಿನಾಂಕಗಳಲ್ಲೇ ಅವುಗಳನ್ನು ಮುಗಿಸಿಕೊಳ್ಳಲು ಪ್ರಯತ್ನಿಸಿ. ಆ ದಿನಗಳಲ್ಲಿ ನಿಮ್ಮ ಆಲೋಚನೆಗಳು ತುಂಬಾ ಸ್ಪಷ್ಟವಾಗಿರುತ್ತವೆ. ಈ 5 ದಿನಗಳಲ್ಲಿ ನಿಮಗೆ ಆದಾಯ ಚೆನ್ನಾಗಿದ್ದರೂ ಅಷ್ಟೇ ಮಟ್ಟದಲ್ಲಿ ಖರ್ಚುಗಳು ಕೂಡ ಹೊಂಚು ಹಾಕಿವೆ. ಮುಖ್ಯವಾಗಿ ಆನ್ಲೈನ್ ಶಾಪಿಂಗ್ ಅಥವಾ ಅನಗತ್ಯ ವಿಲಾಸಗಳಿಗಾಗಿ ಹಣ ವ್ಯರ್ಥವಾಗದಂತೆ ನೋಡಿಕೊಳ್ಳಿ. ಶೇರ್ ಮಾರ್ಕೆಟ್ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಲು ಬಯಸಿದರೆ ಅನುಭವಸ್ಥರ ಸಲಹೆಯನ್ನು ಖಂಡಿತವಾಗಿ ಪಡೆದುಕೊಳ್ಳಿ. ಆತುರದ ನಿರ್ಧಾರಗಳು ಬೇಡ. ಈ ವಾರದಲ್ಲಿ ಮುಖ್ಯವಾಗಿ ಜೂನ್ 26, 27ರ ದಿನಾಂಕಗಳಲ್ಲಿ
ಆಫೀಸಿನಲ್ಲಿ ಮೇಲಧಿಕಾರಿಗಳೊಂದಿಗೆ ಅಥವಾ ಸಹೋದ್ಯೋಗಿಗಳೊಂದಿಗೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆಯಿದೆ. ನಿಮ್ಮ ವಾದವೇ ಸರಿಯಾಗಿದ್ದರೂ ಸಹ ಸ್ವಲ್ಪ ಮಣಿಯುವುದರಿಂದ ಭವಿಷ್ಯದಲ್ಲಿ ನಿಮಗೆ ಒಳ್ಳೆಯದಾಗುತ್ತದೆ. ಕೆಲವರಿಗೆ ಉದ್ಯೋಗಾವಕಾಶಗಳು, ಇಂಟರ್ವ್ಯೂ ಕರೆಗಳು ಅಥವಾ ಹೊಸ ಒಪ್ಪಂದಗಳಿಗೆ ಸಂಬಂಧಿಸಿದ ಮಾಹಿತಿ ಬರಬಹುದು. ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಅನುಕೂಲಕರ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತವೆ. ಈ ದಿನಗಳಲ್ಲಿ ನಿಮ್ಮ ಆತ್ಮವಿಶ್ವಾಸವು ಅತ್ಯುನ್ನತ ಮಟ್ಟದಲ್ಲಿರುತ್ತದೆ. ಮಿಥುನ ರಾಶಿಯವರು ಮಾತಿನ ಚತುರರು, ಆದರೆ ಈ ವಾರದಲ್ಲಿ ನಿಮ್ಮ ಮಾತಿನ ಶೈಲಿಯಿಂದಾಗಿ ನಿಮ್ಮ ಪಾಲುದಾರರೊಂದಿಗೆ ಅಥವಾ ಪ್ರೇಮಿಗಳೊಂದಿಗೆ ಸಣ್ಣಪುಟ್ಟ ಮನಸ್ತಾಪಗಳು ಬರಬಹುದು. ಕೋಪದಲ್ಲಿ ಯಾವುದೇ ಮಾತು ಆಡದೇ ಇರುವುದೇ ನಿಮಗೆ ತುಂಬಾ ಒಳ್ಳೆಯದು. ತನ್ಮೂಲಕ ಸಾಮಾನ್ಯವಾಗಿ ಹಿಂಜರಿಯುವ ವಿಷಯಗಳಲ್ಲೂ ಮುನ್ನಡೆಯಲು ನಿಮಗೆ ಸಾಧ್ಯವಾಗುತ್ತದೆ. ನೀವು ಆಡುವ ಮಾತುಗಳು ಇತರರ ಮೇಲೆ ಪ್ರಭಾವ ಬೀರುತ್ತವೆ. ಸಮಾಜದಲ್ಲಿ ನಿಮಗೆ ಒಳ್ಳೆಯ ಹೆಸರು ಬರುವ ಅವಕಾಶವಿರುತ್ತದೆ. ಕೆಲವು ಮಿಥುನ ರಾಶಿಯವರಿಗೆ ಸಾರ್ವಜನಿಕರಲ್ಲಿ ಮನ್ನಣೆ ಹೆಚ್ಚುವ ಸೂಚನೆಗಳು ಕಾಣಿಸುತ್ತಿವೆ. ನಿಮ್ಮ ಶ್ರಮಕ್ಕೆ ಪ್ರಶಂಸೆಗಳು ಲಭಿಸುವ ಅವಕಾಶಗಳಿವೆ. ಆರ್ಥಿಕವಾಗಿಯೂ ಜೂನ್ 28 ಅನುಕೂಲಕರವಾದ ದಿನವಾಗಿದ್ದು, ನಿಂತು ಹೋಗಿದ್ದ ಕೆಲಸಗಳು ಚಲಿಸಲು ಪ್ರಾರಂಭಿಸುತ್ತವೆ. ಹಣಕ್ಕೆ ಸಂಬಂಧಿಸಿದ ಚರ್ಚೆಗಳು ಸಕಾರಾತ್ಮಕ ದಿಕ್ಕಿನಲ್ಲಿ ಸಾಗುತ್ತವೆ. ಕೆಲವರಿಗೆ ಹೆಚ್ಚುವರಿ ಆದಾಯದ ಮಾರ್ಗಗಳು ಕಾಣಿಸಬಹುದು. ಆದರೆ ಬಂದ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳುವುದು ನಿಮ್ಮ ಕೈಯಲ್ಲೇ ಇರುತ್ತದೆ. ಯೋಚಿಸಿ ಮುನ್ನಡೆದರೆ ಉತ್ತಮ ಪ್ರಯೋಜನಗಳನ್ನು ಪಡೆಯಬಹುದು. ಪ್ರೇಮ ವಿಷಯಗಳಲ್ಲೂ ಈ ಕಾಲವು ವಿಶೇಷವಾದ ಪ್ರಭಾವವನ್ನು ತೋರಿಸುತ್ತದೆ. ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಅನುಕೂಲಕರ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತವೆ. ಅಪಾರ್ಥಗಳಿಂದ ದೂರಾಗಿದ್ದವರು ಮತ್ತೆ ನಿಮಗಾಗಿ ಹತ್ತಿರವಾಗುವ ಸಾಧ್ಯತೆ ಇರುತ್ತದೆ. ವಿವಾಹದ ಬಗ್ಗೆ ಆಲೋಚಿಸುತ್ತಿರುವವರಿಗೆ ಉತ್ತಮ ಚರ್ಚೆಗಳು ಪ್ರಾರಂಭವಾಗುವ ಸೂಚನೆಗಳು ಕಾಣಿಸುತ್ತಿವೆ. ಕುಟುಂಬದ ಸದಸ್ಯರ ಬೆಂಬಲವೂ ಹೆಚ್ಚುತ್ತದೆ. ನೀವು ಹೇಳುವ ಮಾತುಗಳನ್ನು ಅವರು ಗೌರವಿಸುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಹಾಗೆಯೇ ನಿಮ್ಮ ಆಲೋಚನೆಗಳಲ್ಲಿ ಸ್ಥಿರತೆ ಹೆಚ್ಚುತ್ತದೆ. ಹಿಂದೆ ಮಾಡಿದ ತಪ್ಪುಗಳನ್ನು ತಿದ್ದಿಕೊಳ್ಳಬೇಕೆಂಬ ಆಲೋಚನೆ ಬರುತ್ತದೆ. ನಿಮ್ಮ ಜೀವನವನ್ನು ಹೊಸ ಕೋನದಲ್ಲಿ ನೋಡುವ ಅವಕಾಶ ಲಭಿಸುತ್ತದೆ. ಗುರು ಪ್ರಭಾವ ಇರುವುದರಿಂದ ಹಿರಿಯರ ಆಶೀರ್ವಾದ, ಉತ್ತಮ ಸಲಹೆಗಳು ಮತ್ತು ಶುಭವಾರ್ತೆಗಳು ಲಭಿಸುವ ಸಾಧ್ಯತೆಯಿದೆ. ನಿಮಗೆ ಉಪಯುಕ್ತವಾಗುವ ವ್ಯಕ್ತಿಗಳು ಈ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಬರಬಹುದು. ಕುಟುಂಬದ ಅಗತ್ಯಗಳು, ಭವಿಷ್ಯದ ಯೋಜನೆಗಳು ಮತ್ತು ಗಳಿಕೆಯನ್ನು ಹೆಚ್ಚಿಸುವ ಬಗ್ಗೆ ಆಲೋಚನೆಗಳು ಪ್ರಾರಂಭವಾಗುತ್ತವೆ. ಹಣಕಾಸಿಗೆ ಸಂಬಂಧಿಸಿದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಅನುಕೂಲಕರ ಸಮಯವಾಗಿದೆ. ಆದರೆ ಭಾವುಕತೆಗಿಂತ ವಾಸ್ತವ ಪರಿಸ್ಥಿತಿಗಳನ್ನು ಪರಿಶೀಲಿಸುವುದು ಒಳ್ಳೆಯದು. ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಸಂಬಂಧಗಳು ಸುಧಾರಿಸುತ್ತವೆ. ಮನೆಯಲ್ಲಿ ಸಂತೋಷದ ವಾತಾವರಣ ಉಂಟಾಗುತ್ತದೆ. ಕೆಲವು ದಿನಗಳಿಂದ ಇದ್ದ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗುತ್ತವೆ. ಕುಟುಂಬದ ಹಿರಿಯರ ಸಲಹೆಗಳು ನಿಮಗೆ ಉಪಯುಕ್ತವಾಗುತ್ತವೆ. ಮನೆಗೆ ಸಂಬಂಧಿಸಿದ ಶುಭ ಕಾರ್ಯಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ಕೆಲವರಿಗೆ ಆಸ್ತಿ ಅಥವಾ ಕುಟುಂಬದ ಸಂಪತ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಅನುಕೂಲಕರ ವಾರ್ತೆಗಳು ಕೇಳಿಬರುವ ಸಾಧ್ಯತೆಯಿದೆ. ಮಾತುಗಳ ಮೂಲಕ ಲಾಭ ಪಡೆಯುವ ಅವಕಾಶಗಳು ಕೂಡ ಕಾಣಿಸುತ್ತಿವೆ. ಶಿಕ್ಷಕರು, ಉದ್ಯಮಿಗಳು, ಸಲಹೆಗಾರರು, ಕಲಾವಿದರು ಅಥವಾ ಜನರೊಂದಿಗೆ ಹೆಚ್ಚಾಗಿ ಮಾತನಾಡುವ ವೃತ್ತಿಯಲ್ಲಿರುವವರಿಗೆ ಇದು ಉತ್ತಮ ಸಮಯ. ಇವರ ಮಾತುಗಳಲ್ಲಿ ಆಕರ್ಷಣೆ ಹೆಚ್ಚುತ್ತದೆ. ಇತರರನ್ನು ಒಪ್ಪಿಸುವ ಶಕ್ತಿ ಹೆಚ್ಚುತ್ತದೆ. ಈ ಪ್ರಭಾವದಿಂದಾಗಿ ನೀವು ಬಯಸಿದ ಕೆಲವು ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳಬಹುದು. ವಿದ್ಯಾರ್ಥಿಗಳಿಗೆ ಈ 5 ದಿನಗಳ ಕಾಲವು ಒಂದು ವಿಶೇಷವಾದ ತಿರುವು ತರುವ ಸಮಯವಾಗಿ ಕಾಣಿಸುತ್ತಿದೆ. ಪ್ರಾರಂಭದಲ್ಲಿ ಸ್ವಲ್ಪ ನಿರುತ್ಸಾಹವಿದ್ದರೂ ಮುಂದಿನ ದಿನಗಳಲ್ಲಿ ಓದಿನ ಮೇಲೆ ಆಸಕ್ತಿ ಹೆಚ್ಚುತ್ತದೆ. ಕೆಲವು ವಿಷಯಗಳನ್ನು ಬೇಗನೆ ಅರ್ಥಮಾಡಿಕೊಳ್ಳುವ ಶಕ್ತಿ ಹೆಚ್ಚುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವವರಿಗೆ ಜೂನ್ 26ರ ನಂತರ ಉತ್ತಮ ಪ್ರಗತಿ ಕಾಣಿಸುತ್ತದೆ. ಗುರುಗಳ ಸಹಾಯವೂ ಲಭಿಸುವ ಸಾಧ್ಯತೆಯಿದೆ. ಆಧ್ಯಾತ್ಮಿಕವಾಗಿ ನೋಡಿದರೆ ಈ ಕಾಲವು ಆಂತರಿಕ ಬದಲಾವಣೆಗಳನ್ನು ತರುತ್ತದೆ. ಪ್ರಾರಂಭದಲ್ಲಿ ಏಕಾಂತದ ಮೂಲಕ ನಿಮ್ಮ ಮನಸ್ಸು ಕೆಲವು ವಿಷಯಗಳನ್ನು ಅರ್ಥಮಾಡಿಕೊಳ್ಳುತ್ತದೆ. ನಂತರ ಸ್ವರಾಶಿ ಚಂದ್ರನು ನಿಮ್ಮಲ್ಲಿನ ಧೈರ್ಯವನ್ನು ಜಾಗೃತಗೊಳಿಸುತ್ತಾನೆ. ಕೊನೆಯದಾಗಿ ಧನಸ್ಥಾನದ ಮೂಲಕ ಜೀವನವನ್ನು ಸ್ಥಿರವಾಗಿ ನಿರ್ಮಿಸಿಕೊಳ್ಳಬೇಕೆಂಬ ಆಲೋಚನೆಯನ್ನು ಬಲಪಡಿಸುತ್ತಾನೆ. ಹಾಗೆಯೇ ಅತಿಯಾಗಿ ಆಲೋಚಿಸುವುದರಿಂದ ನಿದ್ರಾಹೀನತೆ ಅಥವಾ ತಲೆನೋವು ಬರುವ ಸಾಧ್ಯತೆಯಿದೆ. ರಾತ್ರಿಯ ಸಮಯದಲ್ಲಿ ಡಿಜಿಟಲ್ ಸ್ಕ್ರೀನ್ ಅಂದರೆ ಫೋನ್, ಲ್ಯಾಪ್ಟಾಪ್ನಿಂದ ಸ್ವಲ್ಪ ದೂರವಿರಿ. ಹಾಗೆಯೇ ಹೊರಗಿನ ಆಹಾರವನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ಗ್ಯಾಸ್ಟ್ರಿಕ್ ಅಥವಾ ಉದರ ಸಂಬಂಧಿ ಸಮಸ್ಯೆಗಳು ಬರುವ ಸೂಚನೆಗಳಿವೆ. ಮಿಥುನ ರಾಶಿಯವರಿಗೆ ಅಧಿಪತಿ ಬುಧನಾಗಿರುವುದರಿಂದ
ಈ ವಾರದಲ್ಲಿ ಬುಧವಾರದಂದು ಸಾಧ್ಯವಾದರೆ ಗಣಪತಿಗೆ ಗರಿಕೆ ಸಮರ್ಪಿಸುವುದು. ಹಾಗೆಯೇ ಓಂ ಗಂ ಗಣಪತಯೇ ನಮ ಎಂಬ ಮಂತ್ರವನ್ನು ಜಪಿಸುವುದರಿಂದ ನಿಮ್ಮಲ್ಲಿರುವ ವಿಘ್ನಗಳು ನಿವಾರಣೆಯಾಗುತ್ತವೆ. ಮುಂಬರುವ 5 ದಿನಗಳಲ್ಲಿ ಪ್ರಮುಖ ಕೆಲಸಗಳಿಗಾಗಿ ನೀವು ಹೊರಡುವಾಗ ಹಸಿರು ಬಣ್ಣದ ಉಡುಪುಗಳನ್ನು ಧರಿಸುವುದು ಅಥವಾ ಆ ಬಣ್ಣದ ಕರವಸ್ತ್ರವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳುವುದು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಹೊಸ ವಿಡಿಯೋಗಳು ನಿಮಗೆ ತಕ್ಷಣವೇ ತಲುಪಬೇಕಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು. ಈ ವಿಡಿಯೋವನ್ನು ಲೈಕ್ ಮಾಡಿ, ನಂತರದ ವಿಡಿಯೋವನ್ನು ನೋಡಿ.